ಪ್ರೇಮಿ ಕೈಕೊಟ್ಟ ಅಂತ ಮದುವೆ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ದಳು. ಇದೀಗ ಪ್ರಿಯಕರ ಶರತ್ ಸೇರಿ ಕುಟುಂಬಸ್ಥರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಶರತ್ನನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ದಳು. ಶರತ್ ಹಾಗೂ ಕುಟುಂಬಸ್ಥರ ವಿರುದ್ಧ ಹಲ್ಲೆ ಮಾಡಿದ್ದಾರೆ ಅಂತ ಪ್ರಿಯತಮೆ ಅಶ್ವಿನಿ ದೂರು ನೀಡಿದ್ದಳು. ಮಹಿಳಾ ಆಯೋಗಕ್ಕೂ ದೂರು ನೀಡಿದ್ದು, ಮದುವೆಯಾಗೋದಾಗಿ ನಂಬಿಸಿ ವಂಚಿಸಿದ್ದ ಶರತ್ನನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಇಬ್ಬರು ಕಾಂಗ್ರೆಸ್ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಚಾಮರಾಜನಗರ ಜಿಲ್ಲಾಡಳಿತ ಭವನದಲ್ಲಿ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಈ ವೇಳೆ ಚಂದಕವಾಡಿ ಹೋಬಳಿಯ ಕಾಡಂಚಿನ ಭಾಗದಲ್ಲಿ ಆಸ್ಪತ್ರೆ ನಿರ್ಮಿಸುವ ಕುರಿತು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಕೃಷ್ಣಮೂರ್ತಿ ತಿಳಿಸಿದರು. ಶಾಸಕರ ಮಾತಿಗೆ ಪುಟ್ಟರಂಗಶೆಟ್ಟಿ ರೊಚ್ಚಿಗೆದ್ದಿದ್ದಾರೆ. ಚಂದಕವಾಡಿ ನನ್ನ ಕ್ಷೇತ್ರ, ನಿಮ್ಮ ಕ್ಷೇತ್ರದ ಬಗ್ಗೆ ಮಾತಾಡಿ, ನನ್ನ ಕ್ಷೇತ್ರದ ಬಗ್ಗೆ ನೀವ್ಯಾಕೆ ಪದೇ ಪದೇ ಮಾತಾಡ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ನಾನು ಕೂಡ 2 ಬಾರಿ ಶಾಸಕನಾಗಿದ್ದೇನೆ ಅಂತ ಕೃಷ್ಣಮೂರ್ತಿ ಹೇಳಿದ್ದಾರೆ. ಈ ವೇಳೆ ಶಾಸಕ ಪುಟ್ಟರಂಗಶೆಟ್ಟಿ 4 ಬಾರಿ ಶಾಸಕನಾಗಿದ್ದೇನೆ ಅಂತ ಕೌಂಟರ್ ಕೊಟ್ಟರು. ಸಚಿವರ ಸಮ್ಮುಖದಲ್ಲಿ ಶಾಸಕರ ಮಾತಿನ ಸಮರ ಜೋರಾಗಿ ನಡೆಯಿತು. ತಂಗಿಯ ಮನೆಗೆ ಅಣ್ಣ ಅಳಿಯ ಕನ್ನ ಹಾಕಿದ ಘಟನೆ ಶಿಡ್ಲಘಟ್ಟ ನಗರದ ಇಲಾಹಿ ಬಡಾವಣೆಯಲ್ಲಿ ನಡೆದಿದೆ. ಬುರ್ಕಾ ಧರಿಸಿ ದರೋಡೆಗೆ ಬಂದಿದ್ದ ಅಪ್ಪ ಮಕ್ಕಳು ತಂಗಿಗೆ ಮನಬಂದಂತೆ ಥಳಿಸಿ 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದಾರೆ. ಮನೆಯಲ್ಲಿದ್ದ ಸಿಸಿಟಿವಿ ವೈರ್ ಕಟ್ ಮಾಡಿ ಬಳಿಕ ಡಿವಿಆರ್ ಅನ್ನ ಸುಟ್ಟು ಹಾಕಿದ್ರು. ಅರ್ಧ ಕೆಜಿ ಚಿನ್ನ, 819 ಗ್ರಾಂ ಬೆಳ್ಳಿಯನ್ನ ದರೋಡೆ ಮಾಡಿದ್ದಾರೆ. ಮುಬಾರಕ್ ಎಂಬ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ದರೋಡೆ ಮಾಡಿದ್ದಾರೆ. ಮುಬಾರಕ್ ಅಣ್ಣ ಇನಾಯತ್ ಪಾಷಾ ಹಾಗೂ ಈತನ ಮಕ್ಕಳಾದ ಶಾರುಖ್ ಪಾಷಾ, ಸಾಹಿಲ್ ಪಾಷಾ ಎಂಬುವರನ್ನ ದರೋಡೆ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಡಿಆರ್ ಮೊಬೈಲ್ ಲೊಕೇಶನ್ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಪೊಲೀಸರ ವಿಭಿನ್ನ ರೀತಿಯ ಲಂಚಾವತಾರ ಪ್ರಕರಣ ಬೆಳಕಿಗೆ ಬಂದಿದೆ. ದೂರು ಕೊಡಲು ಬಂದರೆ ಜೆರಾಕ್ಸ್ ಪೇಪರ್ ತಂದು ಕೊಡಲು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಕನಕಗಿರಿ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕೇಸ್ ಕೊಡಲು ಅರಳಹಳ್ಳಿ ನಿವಾಸಿ ಹೋಗಿದ್ರು. ಈ ವೇಳೆ ಪೊಲೀಸ್ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಸರ್ಕಾರ ಹಣ ಕೊಟ್ಟರು ಸಾಮಾನ್ಯ ಜನರ ಹತ್ರವೇ ಜೆರಾಕ್ಸ್ ಪೇಪರ್ ತರಿಸ್ತಾ ಇದ್ದಾರೆ. ಜೆರಾಕ್ಸ್ ಪೇಪರ್ ತಂದ ಬಳಿಕವೇ ಎಫ್ಐಆರ್ ದಾಖಲಿಸ್ತೀವಿ ಅಂತ ದರ್ಪ ಮೆರೆದಿದ್ದಾರೆ. ಒಂದು ದೂರಿಗೆ 3 ಬಂಡಲ್ ಜೆರಾಕ್ಸ್ ಪೇಪರ್ ತರೋದಕ್ಕೆ ಸಿಬ್ಬಂದಿ ಪರಶುರಾಮ್ ಹೇಳಿದ್ದು, ಪೊಲೀಸರ ಲಂಚಾವತಾರದ ವಿಡಿಯೋ ಸದ್ಯ ವೈರಲ್ ಆಗಿದೆ. ಬೆಂಗಳೂರು ಗೋವಾದ ಮಡಗಾಂವ್ ಮಾರ್ಗದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸುವಂತೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಎಚ್ಡಿಕೆ ಮನವಿ ಮಾಡಿದ್ದಾರೆ. ಕೇಂದ್ರ ರೈಲ್ವೆ ಸಚಿವರಿಗೆ ಕುಮಾರಸ್ವಾಮಿ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಬಹುದಿನಗಳಿಂದ ರೈಲು ಆರಂಭಿಸಲು ಜನರು ಒತ್ತಾಯಿಸ್ತಾ ಇದ್ದಾರೆ. ಈಗಾಗಲೇ ಘಾಟ್ ಪ್ರದೇಶದ ವಿದ್ಯುದೀಕರಣ ಕಾರ್ಯ ಮುಗಿದಿದೆ. ಬೆಂಗಳೂರು, ಮಂಗಳೂರು, ಕಾರವಾರ, ಗೋವಾ ನಡುವೆ ವಂದೇ ಭಾರತ್ ರೈಲು ಆರಂಭಿಸುವಂತೆ ಮನವಿ ಮಾಡಿದ್ದಾರೆ. ಬಾಂಗ್ಲಾ ಹತ್ಯಾಕಾಂಡ ಐಪಿಎಲ್ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಬಾಂಗ್ಲಾ ಕ್ರಿಕೆಟಿಗರನ್ನ ಐಪಿಎಲ್ನಿಂದ ಬ್ಯಾನ್ ಮಾಡಬೇಕು ಅಂತ ಭಾರತದ ಹಿಂದೂ ಸಂಘಟನೆಗಳು ಬಿಸಿಸಿಐಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂ ನರಮೇಧಕ್ಕೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದು, ಐಪಿಎಲ್ನಲ್ಲಿ ಬಾಂಗ್ಲಾದೇಶ ಆಟಗಾರರನ್ನ ಬ್ಯಾನ್ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದೂಗಳ ನರಮೇಧವನ್ನ ಬಾಂಗ್ಲಾದೇಶಿ ಕ್ರಿಕೆಟಿಗರು ಖಂಡಿಸಿಲ್ಲ. ಹಿಂದೂಗಳ ಮೇಲೆ ದೌರ್ಜನ್ಯ ಸಮರ್ಥನೆ ಮಾಡಿಕೊಳ್ತಾ ಇರೋದು ಸಲ್ಲದು. ಕೂಡಲೇ ಬಾಂಗ್ಲಾದೇಶ ಕ್ರಿಕೆಟಿಗರನ್ನ ಐಪಿಎಲ್ನಿಂದ ಹೊರಗಿಡಬೇಕು ಅಂತ ಬಿಸಿಸಿಐಗೆ ಶ್ರೀರಾಮ ಸೇನೆ ಮತ್ತು ಹಿಂದೂ ಸಂಘಟನೆಗಳಿಂದ ವಾರ್ನಿಂಗ್ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.